ಎಲ್ಲರಿಗೂ ನಮ್ಮ ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನಿವತ್ತು ಚೀಸಿ ಚೆನ್ನ ಕ್ಲೌಡ್ ಬೈಟ್ಸ್ ಅಂತ ಒಂದು ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಅಮೂಲ್ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಅಮೂಲ್ ಕರ್ಡ್ ಯೂಸ್ ಮಾಡ್ತಿದ್ದೀನಿ, ಮೊಸರು, ಹಾಗೆ ಅಮೂಲ್ ಚೆನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಮೂಲ್ ಕಾಬೂಲ್ ಚೆನ್ನ ನಿಮಗೆ ತೋರಿಸ್ತೀನಿ ನಾನು. ಸೊ ಆಲ್ರೆಡಿ ಓಪನ್ಡ್ ಅಲ್ವಾ, ಹಾಗಾಗಿ ನೋಡಿ ಅಮೂಲ್ ಕಾಬೂಲ್ ಚೆನ್ನ ಸಿಗುತ್ತೆ. ಸೊ ಅಗೇನ್ ನಮಗೆ ಅಮೂಲ್ ಪನ್ನೀರ್ ಬೇಕಾಗುತ್ತೆ, ಅಮೂಲ್ ಪನ್ನೀರು, ಹಾಗೆ ಅಮೂಲ್ ಚೀಸ್, ಕ್ಯೂಬ್ ಚೀಸ್ ಯೂಸ್ ಮಾಡಿದ್ದೀನಿ. ಬಿಕಾಸ್ ನಾವು ಅದನ್ನು ತುರಿದು ಹಾಕಬೇಕಾಗಿರೋದ್ರಿಂದ ಅಮೂಲ್ ಕ್ಯೂಬ್ ಚೀಸ್ನ ಯೂಸ್ ಮಾಡ್ತೀನಿ. ಸೊ ಈ 4 ಪ್ರಾಡಕ್ಟ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಈಗ ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಅಂತ ಹೇಳಿಬಿಟ್ಟು ನಾನು ರೆಸಿಪಿಗೆ ಫೋಕಸ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಈಸಿ ಆಗುತ್ತೆ. ಹಾಗೆ ನಾನು ಏರ್ ಫ್ರೈಯರ್ನ 5 ಮಿನಿಟ್ಸಿಗೆ ಸೆಟ್ ಮಾಡಿ ಇಟ್ಕೊಂಡೆ. ಸೊ ಏರ್ ಫ್ರೈಯರ್ನ ಸೆಟ್ ಮಾಡಿ ಇಟ್ಕೊಂಡೆ 5 ಮಿನಿಟ್ಸಿಗೆ. ಸೊ ಸೆಟ್ ಮಾಡಿ ಇಟ್ಕೊಂಡು ಇವಾಗ ಸ್ಟಾರ್ಟ್ ಮಾಡೋಣ. ರೆಸಿಪಿಗೆ ಫೋಕಸ್ ಮಾಡ್ತೀನಿ. ಚೀಸಿ ಚೆನ್ನ ಕ್ಲೌಡ್ ಬೈಟ್ಸ್ ಅಂತ ಮಾಡ್ತಾ ಇರೋದು ಸ್ನ್ಯಾಕ್ಸಿಗೆ. ಸೊ ಇವಾಗ ರೆಸಿಪಿಗೆ ಫೋಕಸ್ ಮಾಡ್ತೀನಿ ನಾನು. ಸೊ ಏನೇನು ಬೇಕು ಅಂತ ಇಲ್ಲಿ ನಾನು ಅಮೂಲ್ ಕರ್ಡ್ ಆಗಲೇ ತೋರಿಸಿದಾಗೆ ತೊಗೊಂಡಿದ್ದೀನಿ. ಹಾಗೆ ಅಮೂಲ್ ಪನ್ನೀರ್ ಬೇಕು, ಅಮೂಲ್ ಚೀಸ್ ತುರಿದಿಟ್ಕೊಂಡಿದ್ದೀನಿ, ಬೇಕು ಅಂದರೆ ಎಕ್ಸ್ಟ್ರಾ ತುರ್ಕೋಬೋದು. ಸೊ ಹಾಗೆ ಅಮೂಲ್ ಚೆನ್ನನ ನೆನೆಸಿಟ್ಟು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗೋಧಿ ಹಿಟ್ಟು, ಇದು ಬೇಕಿಂಗ್ ಪೌಡರ್, ಇದು ಕ್ಯಾಶ್ಯೂ ಪೌಡರ್ ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದು, ಹಾಗೆ ಇದು ಗರಂ ಮಸಾಲೆ, ಇದು ಅಚ್ಕಾರದ ಪುಡಿ, ಇದು ಕೊತ್ತಂಬರಿ ಸೊಪ್ಪು, ಇಷ್ಟನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ರೆಸಿಪಿಗೆ ಫೋಕಸ್ ಮಾಡ್ತೀನಿ. ಇವಾಗ ಫಸ್ಟಿಗೆ ಏನು ಮಾಡಬೇಕು ಅಂತ ನೋಡೋಣ. ಫಸ್ಟಿಗೆ ನಾನು ಇದಕ್ಕೆ ಚೆನ್ನ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಸೊ ಚೆನ್ನ ಪೌಡರ್ನ, ಇದು ಚೆನ್ನ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಣ. ಇವಾಗ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಪನ್ನೀರನ್ನು ಈ ಥರ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳೋದು ಈ ಥರ, ಮತ್ತೆಲ್ಲ ಮಿಕ್ಸ್ ಮಾಡೋದಿದೆ ಹೇಗೂ. ಸೊ ಇದ್ರ ಜೊತೆ ಸೊ ಇನ್ನು ಅಂತ ಹೇಳಿದರೆ, ನಾನು ಆಗಲೇ ಹೇಳಿರೋ ಥರ ತುರಿದಿರೋಂಥ ಚೀಸ್, ಅಮೂಲ್ ಚೀಸ್, ಕ್ಯೂಬ್ ಚೀಸನ್ನು ಈ ಥರ ತುರಿದಿಟ್ಕೊಂಡಿದ್ದೀನಿ. ಬೇಕು ಅಂದರೆ ಮಧ್ಯಕ್ಕೆ ನಾವು ಜಸ್ಟ್ ಒಂದು ಇಟ್ಕೋಬೋದು, ಅಂದರೆ ಈ ಥರ ಮಧ್ಯಕ್ಕೊಂದು ಪೀಸ್ ಇಟ್ಕೊಂಡು ಮಾಡ್ಕೋಬೋದು. ಸೊ ಇದಾದಮೇಲೆ ಒಂದು ಸ್ವಲ್ಪ ಅಮೂಲ್ ಕರ್ಡ್ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅಮೂಲ್ ಕರ್ಡ್, ಇದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾವು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫಸ್ಟ್ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಬೇಕು ಅಂದರೆ ಮೊಸರು ನೋಡ್ಕೊಂಡು ಹಾಕ್ಕೊಳ್ಬೋದು. ಫಸ್ಟ್ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಯಾಶ್ಯೂ ಪುಡಿ ಆಪ್ಷನಲ್ ಆಗಿರುತ್ತೆ. ಸೊ ಈ ಥರ ಇದಕ್ಕೊಂದು ಸ್ವಲ್ಪ ಮೊಸರು ಬೇಕಾಗುತ್ತೆ. ಅಮೂಲ್ ಕರ್ಡ್ ನೀವು ಯೂಸ್ ಮಾಡಿಕೊಡ್ಬೋದು. ನಾನು ಯಾವಾಗಲೂ ಹೇಳೋ ಥರ ಅಮೂಲ್ ಅವ್ರದ್ದು ದೇಸಿ, ಅಂದರೆ ಇದು ಡೈರಿ ಪ್ರಾಡಕ್ಟ್ಸ್ ಅಲ್ಲದೇನೆ ದಿನಸಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ವೀಟ್ ಫ್ಲೋರ್, ಚೆನ್ನ ದಾಲ್, ಕಾಲ ಚೆನ್ನ, ಹೋಲ್ ಊರದ್ದು, ಟರ್ಮೆರಿಕ್ ಪೌಡರ್, ಜಿಂಜರ್ ಪೌಡರ್ ಎಲ್ಲನೂ ಸಿಗುತ್ತೆ. ಈ ಥರ ಆಗಬೇಕು. ಇಲ್ಲಾಂದರೆ ನಾವು ಮಿಕ್ಸರ್ ಜಾರ್ ಎಲ್ಲನೂ ಹಾಕಿ ಒಂದೇ ಸಲಕ್ಕೆ ರುಬ್ಕೋಬೋದು, ಅವಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಎಲ್ಲ ಗೊತ್ತಿರೋ ಎಲ್ಲರಿಗೂ ಗೊತ್ತಿರೋ ಥರ ಈ ಏನು ಮಫಿನ್ಸ್ ಎಲ್ಲ ಮಾಡಬೇಕಾದ್ರೆ ಹಾಗೆ ಸ್ವಲ್ಪ ಬೇಕಿಂಗ್ ಪೌಡರ್ ಬೇಕಾಗತ್ತೆ. ಇದಕ್ಕೆ ಬೇಕಿಂಗ್ ಪೌಡರ್ ಹಾಕ್ಕೋಬೇಕಾಗತ್ತೆ. ಸೊ ಹೀಗೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಏನೇನು ಬೇಕೋ ಅದೆಲ್ಲ ಯೂಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ. ಸೊ ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ.
ನೆಕ್ಸ್ಟ್ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಬೇರೆ ಹರ್ಬ್ಸ್ ಏನಾದರೂ ಬೇಕಾದರೆ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಸೊ ಈಗ ನಾವೇನು ಮಾಡಬೇಕು ಅಂದರೆ ಇದನ್ನು ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ನಿಮಗೆ ಯಾವಾಗಲೂ ಹೇಳೋ ಥರ ಅಮೂಲ್ ಪ್ರಾಡಕ್ಟ್ ಸುಲಭವಾಗಿ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಲೋಕಲ್ ಸ್ಟೋರ್, ಸೂಪರ್ ಮಾರ್ಕೆಟ್ ಹಾಗೆ ಬಿಗ್ ಮಾರ್ಕೆಟಲ್ಲಿ ಲಭ್ಯ ಇರುತ್ತೆ. ಹಾಗೆ ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್ ಹಾಗೆ ಅಮೆಝಾನ್ ಫ್ರೆಶಿಂದ ಆರ್ಡರ್ ಮಾಡಿದರೆ 10ರಿಂದ 20 ನಿಮಿಷದೊಳಗೆ ನಮಗೆ ಡೋರ್ ಡೆಲಿವರಿನ ಮಾಡ್ತಾರೆ. ನೋಡಿ, ಅಮೂಲ್ ಇಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಕಾಲಾಚನ್ನ ನಾನು ದಿನಸಿ ಪ್ರಾಡಕ್ಟ್ಸ್ ನಿಮಗೆ ಯಾವಾಗಲೂ ಹೇಳುತ್ತಾರೆ ನೋಡಿ, ಇದು ಕಾಬೂಲ್ ಚೆನ್ನ ಸಿಗುತ್ತೆ. ಇದ್ರ ಕಾಬೂಲ್ ಚೆನ್ನದ ಬದಲು ಕಾಲಾಚನ್ನ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಪನ್ನೀರ್ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಅಮೂಲ್ ಕರ್ಡ್ ಯೂಸ್ ಮಾಡ್ಕೊಂಡಿದ್ದೀನಿ, ಅಮೂಲ್ ಕ್ಯೂಬ್ ಚೀಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಸಲ ಬೇಕು ಅಂದರೆ ಸ್ಲೈಸ್ ಕೂಡ ಯೂಸ್ ಮಾಡೋದು, ಬಟ್ ಕ್ಯೂಬ್ ಒಳ್ಳೆ ಸೂಟ್ ಆಗುತ್ತೆ ಈ ರೆಸಿಪಿಗೆ, ಕ್ಲೌಡ್ ಬೈಟ್ಸಿಗೆ. ಮತ್ತು ಗೋಡಂಬಿ ಪುಡಿ ಏನಕ್ಕಿರೋದಂದರೆ ಮೇಲ್ಗಡೆಯಿಂದ ಕ್ಲೌಡ್ಸ್ ಥರ ಕಾಣೋದಕ್ಕೆ ವೈಟಲ್ಲಿ ಒಂಥರ ಸ್ಪ್ರೇ ಮಾಡ್ಕೊಬೇಕು. ಇದು ನಾವು ಬೇಕ್ ಮಾಡ್ಕೋಬೇಕು, ಹಾಗಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಮೌಲ್ಡಿಗೆ ತುಪ್ಪನ ಎಣ್ಣೆನೂ ರಬ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಇದು ಕೇಕ್ ಮೌಲ್ಡ್ ತೊಗೋಬೇಕು ಕ್ಲೌಡ್ ಬೈಟ್ಸಿಗೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ತುಪ್ಪ ಅಂದರೆ ತುಪ್ಪನೂ ಹಾಕ್ಕೊಳ್ಬೋದು. ಸೊ ಸೊ ಇವಾಗ ಏರ್ ಫ್ರೈಯರು ಹೀಟ್ ಆಗಿದೆ. ಸೊ ಇದಕ್ಕೆ ನಾವು ಬೇಕಿಂಗ್ ಪೌಡ್ರೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಸೊ ಇದನ್ನು ಈಗ ಮೌಲ್ಡಿಗೆ ಇದು ಮಾಡ್ಕೊಳ್ಳೋಣ. ಹೀಗೆ ಹಾಕ್ಕೊಂಡು ಸೊ ನೋಡಿ ಇಷ್ಟ ಆಗತ್ತೆ. ಇದು ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ. ಮಕ್ಕಳಿಗಂತೂ ಸಂಡೇಸ್ ಎಲ್ಲ ಮನೆಯಲ್ಲಿ ಏನಾದರೂ ತಿನ್ನಕ್ಕೆ ಬೇಕು ಅಂದಾಗ ಈ ಥರದ ರೆಸಿಪಿನ ಮಾಡ್ಕೊಂಡು ಕೊಡ್ಬೋದು. 2 ಮಾಡಿದ್ದೀನಿ. ಇದು ಬೇಕಾಗೋದಕ್ಕೆ ಒಂದು 10 ನಿಮಿಷ ಬೇಕಾಗತ್ತೆ. ಹಾಗೆ ಒಂದು 2 ಮಾಡಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸೋಣ ಅಂತೇಳಿ. ನೋಡಿ, ಇವಾಗ ಇದಿಷ್ಟು ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ನಾನು ಇದನ್ನು ತೋರಿಸ್ತೀನಿ. ಏರ್ ಫ್ರೈಯರು ಇದಾಗಿದೆ, ಏರ್ ಫ್ರೈಯರ್ ಹೀಟ್ ಆಗಿದೆ ಇವಾಗ. ಸೊ ಏರ್ ಫ್ರೈಯರ್ ಹೀಟ್ ಆಗಿರೋದ್ರಿಂದ ಇವಾಗ ಇದು ಮಾಡೋಣ. ಇವಾಗ ಇದ್ರ ಒಳಗಡೆ ಇಟ್ಬಿಡೋಣ. ಇವಾಗ ಇದನ್ನು ಈ ಥರ ಇಟ್ಕೋಬೇಕು. ಇದನ್ನು ಇಟ್ಕೊಂಡ್ಬಿಟ್ಟು ಮಫಿನ್ಸಿಗೆ ತೊಗೊಂಡೋಗ್ಬೇಕು. ಇದನ್ನು ಇಲ್ಲಿ ಮಫಿನ್ಸ್ ಆಪ್ಷನ್ಸ್ ಇದೆ, ಬಟ್ ಫಸ್ಟ್ ಒಂದು 160 ಡಿಗ್ರಿಯಲ್ಲಿ ನಾವು ಒಂದು 10 ನಿಮಿಷ ಆದರೂ ಇಟ್ಕೋಬೇಕಾಗತ್ತೆ. ಮತ್ತೆ ಬೇಕು ಅಂದರೆ ಒಂದು 5 ನಿಮಿಷ 180 ಡಿಗ್ರಿಯಲ್ಲಿ ಇದು ಫ್ರೈ ಆಗಬೇಕು. ಈಗ 10 ನಿಮಿಷ ಸಾಕಾಗುತ್ತೆ. 10 ನಿಮಿಷ ನಾನು ಇಲ್ಲಿ 160 ಡಿಗ್ರಿಲಿ ಇಟ್ಟಿದ್ದೀನಿ. ಬೇಕು ಅಂದರೆ ನೆಕ್ಸ್ಟ್ ಒಂದು ನೋಡಿಕೊಂಡು ಬೆಂದಿದೆಯೋ ಇಲ್ವೋ ಅಂತ ನೋಡಿಕೊಂಡು ಇದು ಮಾಡ್ಕೊಳ್ಳೋದು. ಸೊ ಅದು ಹೇಗೆ ಬರುತ್ತೆ ಅಂದರೆ ನಿಮಗೆ ನಾನು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡಿ, ಈ ಥರ ಬರುತ್ತೆ. ನಾನಿಲ್ಲಿ ಬೇಕಾಗೋದಕ್ಕೆ ಟೈಮ್ ಬೇಕಾಗಿರೋದ್ರಿಂದ ಈ ಥರ ಮಫಿನ್ಸ್ ಥರ ಬರುತ್ತೆ. ಇದು ಮಾತ್ರ ಸ್ವೀಟ್ ಮಫಿನ್ಸ್ ಅಲ್ಲ. ಸೊ ಇದ್ರ ಮೇಲೆ ಏನು ಮಾಡಬೇಕು ಅಂದರೆ ಇದ್ರ ಮೇಲೆ ನಾವೀಗ ಗೋಡಂಬಿ ಪುಡಿನ ಹಾಕೋಬೇಕಾಗತ್ತೆ. ಒಂದು ಸ್ವಲ್ಪ ಗೋಡಂಬಿ ಪುಡಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಅಲಂಕಾರಕ್ಕೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಸೊ ನೋಡಿ, ಈ ಥರ ಹಾಕೋಬೇಕಾಗತ್ತೆ. ಸೊ ಕ್ಲೌಡ್ ಬೈಟ್ಸ್ ಅಂತ ಮೇಲ್ಗಡೆಯಿಂದ ಬೇಕು ಅಂದರೆ ಫ್ರೋಸ್ಟಿಂಗ್ ಮಾಡ್ಬೋದು. ಕ್ರೀಮ್ ಎಲ್ಲ ಏನಾದರೂ ತಿಂತೀರಾ ಅಂದರೆ ಫ್ರೋಸ್ಟಿಂಗ್ ಮಾಡ್ಕೋಬೋದು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ ಅಂದರೆ ವೈಟ್ ಚಾಕ್ಲೇಟ್, ಸ್ವಲ್ಪ ಸ್ವೀಟ್ ಬೇಕು. ಇದು ಸ್ಪೈಸಿ ಅಲ್ವಾ, ನಾವು ಅಚ್ಕಾರದ ಪುಡಿ ಎಲ್ಲ ಹಾಕ್ತೀವಿ, ಚೀಸ್ ಎಲ್ಲ ಹಾಕ್ತೀವಿ. ಸ್ವಲ್ಪ ಸ್ಪೈಸಿ ಡಿಶ್ ಆಗಿರೋದ್ರಿಂದ ಬೇಕು ಅಂದರೆ ನೀವು ಇದು ಕ್ರೀಮ್ ಎಲ್ಲ ಹಾಕ್ಕೊಳ್ಬೋದು, ಇಲ್ಲ ವೈಟ್ ಚಾಕ್ಲೇಟ್ಸ್ನ ತುರ್ದು ಹಾಕ್ಕೋಬೋದು. ಅದು ಆಪ್ಷನ್ ನಮಗೆ ಬಿಟ್ಟಿರೋವಂಥದ್ದು. ನೋಡಿ, ಈ ಥರ ಬರುತ್ತೆ. ಸೊ ಈ ಥರ ತುಂಬ ಸಾಫ್ಟ್ ಆಗಿರುತ್ತೆ. ಇದು ಈ ಥರ ಬರುತ್ತೆ. ಚೀಸಿ ಚೆನ್ನಾಗಿ ಕ್ಲೌಡ್ ಬೈಟ್ಸ್ ಅಂತ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಹೇಳೋದೇ ಮರ್ತೆ ನಾನು. ಇದಕ್ಕೆ ಬೇಕು ಅಂದರೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಒಂದೊಂದು ಅಲಂಕಾರಕ್ಕೆ ಅಂತೇಳಿ ಒಂದೊಂದು ಕೊತ್ತಂಬರಿ ಸೊಪ್ಪು ಇಟ್ಕೋತಾ ಇದ್ದೀನಿ. ಬಿಕಾಸ್ ನಾವು ಸ್ಪೈಸಿಯಾಗಿ ಮಾಡಿರೋದು, ಸ್ವೀಟಾಗಿ ಮಾಡಿದರೆ ಬೇರೆ ಟೈಪ್ ಇರುತ್ತೆ. ಸೊ ಸ್ವೀಟಾಗಿ ಮಾಡೋದು ನಾವು ಮಫಿನ್ಸ್ ಮಾಡ್ತೀವಿ. ಇದು ಚೀಸ್ ನಾವು ಇದು ಹಾಕಿರ್ತೀವಲ್ಲ. ಸೊ ಅದು ಹೆಂಗೆ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ.
ಕೈಯಲ್ಲಿ ಅಷ್ಟು ಚೆನ್ನಾಗಿ ಬಿಟ್ಕೊಂಡ್ಬರುತ್ತೆ. ಸೊ ಈ ಥರ ಗೋಡಂಬಿ ಪುಡಿ ಹಾಕೋಬೋದು, ಇದು ಆಪ್ಷನ್. ಗೋಡಂಬಿ ಪುಡಿ, ಚಾಕ್ಲೇಟ್ ತುರ್ದು ಹಾಕೋಬೋದು, ವೈಟ್ ಚಾಕ್ಲೇಟ್ ಏನು ಬೇಕಾದರೂ ಹಾಕ್ಕೊಳ್ಬೋದು. ಸೊ ಈಗ ಚೀಸಿ ಚೆನ್ನ ಕ್ಲೌಡ್ ಬೈಟ್ಸ್ ರೆಡಿ ಆಗಿದೆ. ನಿಮಗೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಹಾಗೆ ನಾನು ಮುಂದಿನ ಒಳ್ಳೆ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಸೊ ನಿಮಗೊಂದು ಇದು ಕ್ಲೋಸ್ ಲುಕ್ ಇದ್ರದ್ದು ಯಾವ ಥರ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ಈ ಥರ ಕಾಣಿಸುತ್ತೆ. ಬೇಕು ಅಂದರೆ ಇದರ ಒಳಗಡೆ ಮಧ್ಯಕ್ಕೆ ನಾವು ಚೀಸ್ ಇಟ್ಕೊಂಡ್ರೆ ಈ ಥರ ಓಪನ್ ಮಾಡಬೇಕಾದ್ರೆ ಫುಲ್ ಚೀಸಿಯಾಗಿ ಬರುತ್ತೆ. ಸೊ ಹಾಗಿದ್ರೆ ಚೀಸಿ ಚೆನ್ನ ಕ್ಲೌಡ್ ಬೈಟ್ಸ್ ರೆಡಿ ಆಗಿದೆ ಇವಾಗ. ಸೊ ಇನ್ನೊಂದು ಬ್ಯಾಚ್ ಕುಕ್ ಆಗ್ತಾ ಇದೆ. ಇದೆರಡು ನಾನು ನಿಮಗೆ ಲೈವಲ್ಲಿ ಏನಾಗುತ್ತೆ ಅಂದರೆ, ಲೈವಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಏನು ಎಲ್ಲನೂ ತೋರ್ಸೋಕ್ಕಾಗೋದಿಲ್ಲ, ಬೇಕ್ ಮಾಡೋದಕ್ಕೆ ಸಮಯ ಹಿಡಿಯುತ್ತೆ. ಸೊ ಚೀಸಿ ಚೆನ್ನ ಕ್ಲೌಡ್ ಬೈಟ್ಸ್ ಅಮೂಲ್ ಅವರ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ರೆಡಿ ಆಗಿದೆ ಇವಾಗ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಮಕ್ಕಳೆಲ್ಲ ಇದನ್ನ ಇಷ್ಟಪಟ್ಟು ಸ್ನ್ಯಾಕ್ಸಿಗೆ ತಿಂತಾರೆ. ಸೊ ಈಗ ನಾನು ಇದರಲ್ಲಿ ಯೂಸ್ ಮಾಡಿರೋದು ಅಮೂಲ್ ಚೀಸ್ ಕ್ಯೂಬ್ಸ್, ಅಮೂಲ್ ಪನ್ನೀರ್, ಹಾಗೆ ಅಮೂಲ್ ಕಾಬುಲ್ ಚೆನ್ನ, ಹಾಗೆ ಅಮೂಲ್ ಕರ್ಡ್. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಚೀಸಿ ಚೆನ್ನ ಕ್ಲೌಡ್ ಬೈಟ್ಸ್ನ ಟ್ರೈ ಮಾಡಿ. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಾನು ಯಾವಾಗಲೂ ಹೇಳೋ ಥರ ಅಮೂಲ್ ಅವರ ಪ್ರಾಡಕ್ಟ್ಸ್ ಲೋಕಲ್ ಮಾರ್ಕೆಟ್, ಬಿಗ್ ಮಾರ್ಕೆಟ್, ಹಾಗೆ ಸೂಪರ್ ಮಾರ್ಕೆಟಲ್ಲಿ ಲಭ್ಯ ಇರುತ್ತೆ. ಸೊ ಇನ್ನು ಆನ್ಲೈನ್ ಅಂತ ಇರ್ತೀರಂತೆ ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಅಮೆಝಾನ್ ಫ್ರೆಶ್, ಹಾಗೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದರೆ 10 ರಿಂದ 20 ನಿಮಿಷದೊಳಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ನೀವು ಅದನ್ನ ಬೈ ಮಾಡ್ಕೋಬಹುದು ಎಲ್ಲ ಪ್ರಾಡಕ್ಟ್ಸ್. ಹಾಗೆ ದಿನಸಿ ಇದು ಡೈರಿ ಪ್ರಾಡಕ್ಟ್ಸ್ ಅಲ್ಲದೆ ಕಾಲಚನ್ನ, ಉರದ್, ಅಮೂಲ್ ಅವ್ರದ್ದು ಹೋಲ್ ಉರದ್, ಟರ್ಮೆರಿಕ್ ಪೌಡರ್, ಜಿಂಜರ್ ಪೌಡರ್, ಬೇಸನ್ ಪೌಡರ್, ವೀಟ್ ಫ್ಲವರ್, ಹಾಗೆ ತುಂಬಾನೇ ಅವೈಲೇಬಲ್ ಇದೆ. ಹಾಗೆ ಅವ್ರದ್ದು ಮ್ಯಾಶ್ಡ್ ಪೊಟ್ಯಾಟೊ ಫ್ಲೇಕ್ಸ್ ಎಲ್ಲ ಸಿಗುತ್ತೆ. ಅದನ್ನ ನೆನೆ ಹಾಕಿದ್ರೆ ನನ್ಗದೊಂದು ಬಹಳ ಇಷ್ಟವಾದಂಥ ಪ್ರಾಡಕ್ಟ್. ಮ್ಯಾಶ್ಡ್ ಪೊಟ್ಯಾಟೊ ಫ್ಲೇಕ್ಸ್ನ ಇದು ಮಾಡಿದ್ರೆ ಏನು ನೆನೆ ಹಾಕಿದ್ರೆ ಸಾಕಾಗುತ್ತೆ. ಪರೋಟ ಎಲ್ಲ ಸುಲಭವಾಗಿ ಮಾಡ್ಕೋಬಹುದು. ಸೊ ಅವ್ರ ವೆರೈಟಿ ಪ್ರಾಡಕ್ಟ್ಸ್ ಇದೆ, ನೀವು ಅದನ್ನ ಟ್ರೈ ಮಾಡಿ ನನಗೆ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಹಾಗೆ ನೀವು ಈ ಚೀಸಿ ಚೆನ್ನ ಕ್ಲೌಡ್ ಬೈಟ್ಸ್ನ ಟ್ರೈ ಮಾಡಿ. ಸೊ ನಾನು ಇಲ್ಲಿಗೆ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಲೈವಲ್ಲಿ ಸಿಗ್ತೀನಿ. ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಂದಿನಿ ಮ್ಯಾಮ್ ಹಾಗೆ ಹೋಲ್ ಅಮೂಲ್ ಕನ್ನಡ ಟೀಮ್ ಅವರಿಗೆ ನನ್ನ ಧನ್ಯವಾದನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.